ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ಇವತ್ತು ಸೆಕೆಂಡ್ ಡೇ ಮಡಿಕೇರಿಯಲ್ಲಿದ್ದೀವಿ. ಇವತ್ತು ಕೆಲವೊಂದು ತುಂಬ ಇಂಪಾರ್ಟೆಂಟ್ ಪ್ಲ್ಯಾನ್ಸ್ ಎಲ್ಲ ಇದೆ ಎಲ್ಲೆಲ್ಲಿ ಹೋಗಬೇಕು ಅಂತ. ಸೊ ಟೋಟಲಿ ಇವತ್ತು 6 ಪ್ಲ್ಯಾನ್ಸ್ ಇದೆ. 6 ಪ್ಲೇಸಸ್ನ ಕವರ್ ಮಾಡಬೇಕು. ನಾನು ಎಲ್ಲಿ 9 ಗಂಟೆಗೆ ಬಿಟ್ಬಿಡೋಣ ಎಲ್ಲರೂ ಅಂತ ಬೆಳಗ್ಗೆಯಿಂದ ಎಲ್ಲರೂ ಒಬ್ಬೊಬ್ಬರನ್ನೇ ಎಬ್ಬಿಸಿ ಸ್ನಾನ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಕಳ್ಳರು ಸ್ನಾನ ಮಾಡ್ರು ಅಂದರೆ ಸುತ್ತಾಡ್ಕೊಬರ್ತೀವಿ, ಚೆನ್ನಾಗಿದೆ ಪ್ಲೇಸಸ್ ಇಲ್ಲಿ ಅಂತ ಸುತ್ತ ಆಡ್ತಾಯಿದ್ದಾರೆ. ಸರಿ ಹೋಗಿ ಬರೋದಪ್ಪ, ಯಾವಾಗೋ ಒಂದು ಸತಿ ಬರೋದು, ಯಾಕೆ ನಿಮಗೂ ಡಿಸ್ಟರ್ಬ್ ಮಾಡಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಸೊ ನಿಮಗೂ ತೋರಿಸೋಣ ನೇಚರ್ ಹೇಗಿದೆ ಸುತ್ತಮುತ್ತ ಅಂತ ಬಂದಿದ್ದೀನಿ ಸ್ನೇಹಿತರೆ. ನಾವು ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ನಮ್ಮ ಹಿಂದೆ ಅಲ್ಲೊಂದು ಮನೆ ಕಾಣಿಸ್ತಿದೆಯಲ್ಲ, ಸೊ ಅದು ನಾವು ಹೋಮ್ ಸ್ಟೇ ಇರೋದು. ನಾವೊಂದು 10 ಮೆಂಬರ್ಸ್ ಬಂದಿದ್ದೀವಿ. ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ, ಆರಾಮ್ಸೆ ಪ್ರೈವೇಟ್ ಪ್ಲೇಸ್, ಯಾರೂ ನಮಗೆ ಡಿಸ್ಟರ್ಬ್ ಮಾಡಬಾರ್ದು, ಪೀಸಾಗಿರಬೇಕು ಅಂದರೆ ನೋಡಿ ಸೂಪರಾಗಿದೆ ಪ್ಲೇಸ್ ಇದು. ಯಾರಾದರೂ ಬರೋರಿದ್ರೆ ಬನ್ನಿ ಸ್ನೇಹಿತರೆ. ಮಡಿಕೇರಿಗೆ ಬಂದಾಗ ಈ ಹೋಮ್ ಸ್ಟೇ ನಂಗೆ ತುಂಬ ಇಷ್ಟ ಆಯಿತು, ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಸ್ನೇಹಿತರೆ ಇದು. ಸೊ ಇಲ್ಲೊಂದು ಕವಲಿ ಅಂತೀವಲ್ಲ ನಾವು, ಆ ಥರ ಕವಲಿ ಕೂಡ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಆ್ಯಕ್ಚುಲಿ ಮಳೆಗಾಲ ಬಂದರೆ ತುಂಬ ನೀರು ಇರುತ್ತಂತೆ, ಬಟ್ ಅನ್ಫಾರ್ಚುನೇಟ್ಲಿ ನಾವು ಬಂದಿರೋದು, ನಾನು ಅಂದ್ಕೊಂಡೆ ಬಹುಶಃ ಬರಬೇಕಾದ್ರೆ ಮಳೆಗಾಲ ಸ್ಟಾರ್ಟ್ ಆಗಿರುತ್ತೆ, ಜೋರಾಗಿರುತ್ತೆ ಮಳೆ ಅಂತ. ಮಳೆನೇ ಇಲ್ವಂತೆ ಇಲ್ಲಿ ಕೇಳಿದಾಗ ಇವ್ರು ಹೇಳ್ತಿರೋದು ನೋಡಿದ್ರೆ. ಮಳೆ ಇಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಆಗಬೇಕಾಯ್ತಂತೆ ಈ ಕಡೆ ಎಲ್ಲ, ಬಟ್ ಏನು ಅಷ್ಟೊಂದು ಮಳೆ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನಿನ್ನೆ ನಾವು ಸಖತ್ತಾಗಿ ಮಳೆಯಲ್ಲಿ ಎಂಜಾಯ್ ಮಾಡಿದೆ ಸ್ನೇಹಿತರೆ. ಸ್ವಲ್ಪ ಅಂದರೆ ಏನು ಅಷ್ಟೊಂದು ಜೋರು ಮಳೆ ಅಂತಿಲ್ಲ, ಇವರೆಲ್ಲ ಎಕ್ಸ್ಪೆಕ್ಟ್ ಮಾಡೋ ಥರ ಓಕೆ ಲೈಟಾಗಿ ಸ್ವಲ್ಪ ಮಳೆ ಇತ್ತು ನಿನ್ನೆ. ಸೊ ಇವತ್ತು ತುಂಬ ಚೆನ್ನಾಗಿದೆ ವೆದರ್, ತುಂಬ ಚೆನ್ನಾಗಿದೆ ಇವತ್ತು ಹೇಳಬೇಕಾದ್ರೆ. ಸೂರ್ಯ ಬಂದಿದ್ದಾನೆ, ಸ್ವಲ್ಪ ಬೆಚ್ಚಗಿದೆ ಈ ಕಡೆ ಎಲ್ಲ. ತುಂಬ ಚಳಿ ಸ್ನೇಹಿತರೆ ಈ ಕಡೆ ಎಲ್ಲ ಮಾತ್ರ. ನೈಟು ಏನು ಎಷ್ಟು ಒಂದು 3 ಗಂಟೆ 4 ಗಂಟೆಲ್ಲ ಸಖತ್ತು ಚಳಿ ಆಗಿಬಿಡುತ್ತೆ. ಬೆಡ್ಶೀಟ್ ಇಲ್ಲ ಅಂದರೆ ಮಾತ್ರ ಸಖತ್ ಕಷ್ಟ ಈ ಕಡೆ ಬಂದಾಗಿಲ್ಲ. ಬನ್ನಿ ನಿಮಗೂ ಕಾಫಿ ಪ್ಲಾಂಟೇಶನ್ ಹೇಗಿರುತ್ತೆ ಅದನ್ನೆಲ್ಲ ನಿಮ್ಗೆ ಒಂದ್ಸತಿ ತೋರಿಸ್ಕೊಡ್ತೀನಿ. ನಮ್ಮ ಸುತ್ತಮುತ್ತ ಇರೋದನ್ನ ನೇಚರು ಸುತ್ತ ಎಂಜಾಯ್ ಮಾಡೋಕ್ಕೆ ಇಲ್ಲಿ ಮಾತ್ರ ಸೂಪರಾಗಿದೆ. ನೈಟು ಬಾಯ್ಸ್ ಎಲ್ಲ ಇನ್ನೂ ಬೇರೆ ಥರ ಎಂಜಾಯ್ ಮಾಡಿದ್ರು. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಎಂಜಾಯ್ ಮಾಡಿದ್ದಾರೆ ಅಂತ. ಸಖತ್ತಾಗಿತ್ತು ಮಾತ್ರ, ಕ್ಯಾಂಪ್ ಫೈರು ಎಲ್ಲ ಚೆನ್ನಾಗಿತ್ತು. ಒನ್ ಡೇ ಸ್ಟೇ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನಾವು 2 ಡೇಸ್ ತೊಗೊಂಡಿದ್ದೀವಿ ಆ್ಯಕ್ಚುಲಿ, ನಿನ್ನೆ ಇವತ್ತು. ನಮ್ಗೆ ಓಕೆ ಸ್ನೇಹಿತರೆ, ಚೆನ್ನಾಗಿದೆ ತುಂಬ. ಇಲ್ಲಿಂದ ಕಳ್ಳರು ನಡ್ಕೊಂಡ್ಬರ್ತಾ ನೋಡ್ರಿ ಇಬ್ಬರು. ಎಲ್ಲೋಗಿದ್ರು ಅಂತ ಕೇಳ್ತೀನಿ ನೋಡಿ ಏನಂತಾರೆ. ಎಲ್ಲೋ ಹೋಗಿದ್ರಿ? ಕಾಡು. ಏನು ಮಾಡಕ್ಕೆ ಹೋಗಿದ್ರಿ ಕಾಡಿಗೆ? We are taking apple. Where it is? Where is it? It's full. ಕಳ್ಳರು ಹೋಗಿ ಆಪಲ್ ತಿನ್ಬಿಟ್ಟು ಮಾಡ್ತಿದ್ದಾರಂತೆ ನೋಡಿ. ಚೆನ್ನಾಗಿದೆ ಸ್ನೇಹಿತರೆ ಸಿಕ್ಕಿರೋ ಪ್ಲೇಸ್ ಮಾತ್ರ. ಗೇಟ್ ಹಾಕ್ಬಿಟ್ಟಿದ್ದಾರೆ, ಬಹುಶಃ ಅಲೋ ಇಲ್ಲ. ಓನರ್ ತುಂಬ ಫ್ರೆಂಡ್ಲಿಯಾಗಿದ್ದಾರೆ ಇಲ್ಲಿ. ಓಕೆ, ಒನ್ಸ್ ನಾವು ಸಾಯಂಕಾಲ ಎಲ್ಲ ಮುಗಿಸ್ಕೊಂಬಂದಮೇಲೆ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಕಾಫಿ ಪ್ಲಾಂಟೇಶನ್ ಹೇಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಸ್ನೇಹಿತರೆ. ಯಾವ ಥರ ಕಾಫಿ ಬೆಳೆನ ಬೆಳೀತಾರೆ, ಎಷ್ಟು ದಿನ ಬೇಕಾಗುತ್ತೆ ಒಂದು ಕಾಫಿ ಬೆಳೆ ಬೆಳೆಯೋಕ್ಕೆ, ಇದರಿಂದ ಆದಾಯ ಎಷ್ಟಿದೆ, ನಷ್ಟ ಎಷ್ಟಿದೆ, ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಬನ್ನಿ ಇವತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ನಾವು ಅಂದ್ಕೊಂಡಿರೋ ಪ್ಲೇಸಸ್ನೆಲ್ಲ ಆದಷ್ಟು ಬೇಗ ಎಲ್ಲ ಕವರ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಇವತ್ತು ಕೂಡ ಏನೇನು ಪ್ಲೇಸಸ್ ನಾನು ಕವರ್ ಮಾಡ್ತೀನಿ, ಯಾವ ಇಂಪಾರ್ಟೆಂಟ್ ಪ್ಲೇಸ್ ಹೋಗ್ತೀನಿ ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ. ಸೊ ನೀವು ಯಾರಾದರೂ ಮಡಿಕೇರಿಗೆ ಬಂದರೆ ಈ ವಿಡಿಯೋನ ರೆಫರೆನ್ಸಾಗಿ ಇಟ್ಕೊಂಡು, ಇನ್ನೂ ನನಗೆ ಗೊತ್ತಿಲ್ಲದಿರೋ ಪ್ಲೇಸಸ್ ಇದ್ದರೆ ಯಾವುದಾದ್ರೂ ಇದ್ದರೆ ಸಜೆಸ್ಟ್ ಮಾಡಿ. ಸೊ ದಟ್ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅದನ್ನೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ನಮ್ಮ ದಿನನ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೊರಟಿದ್ದೀವಿ ಈಗ ನಮ್ಮ ಸೆಕೆಂಡ್ ಡೇ ಟ್ರಿಪ್ಸ್ನ ಸ್ಟಾರ್ಟ್ ಮಾಡೋಕ್ಕೆ. ಫಸ್ಟು ಟೆಂಪಲಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು, ಇಲ್ಲೊಂದು ಇಂಪಾರ್ಟೆಂಟ್ ಟೆಂಪಲ್ ಇದೆ, ಟೆಂಪಲಿಂದ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಬೇರೆ ಬೇರೆ ಪ್ಲೇಸಸ್ಗೆ ಕವರ್ ಮಾಡಬೇಕಿತ್ತು. ಸೊ ಬನ್ನಿ ಸ್ನೇಹಿತರೆ, ಈಗ ಮಡಿಕೇರಿಯಲ್ಲಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಶ್ರೀ ಓಂಕಾರೇಶ್ವರ ಟೆಂಪಲ್ ಹತ್ರ ಬಂದಿದ್ದೀನಿ. ಸೊ ಬನ್ನಿ ದೇವ್ರ ದರ್ಶನ ಮಾಡೋಣ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಇಲ್ಲಿ ಒಂದು ಫೋಟೋ ಶೂಟ್ ನಡೀತೈತೆ, ನಾವು ಡಿಸ್ಟರ್ಬ್ ಮಾಡೋದು ಬೇಡ ಬನ್ನಿ. పద బ్రో, తర్వాత చేద్దామా. ಇದು ಆಂಜನೇಯ ಸ್ವಾಮಿ ಟೆಂಪಲ್ ಸ್ನೇಹಿತರೆ.
ಇಲ್ಲಿನ ಓಂಕಾರೇಶ್ವರ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂತಾರಂತೆ. ಸೊ ಬನ್ನಿ ದೇವ್ರ ದರ್ಶನ ಮಾಡಿಕೊಂಡು ಒಳಗೆ ಹೋಗೋಣ. ಸಾಧ್ಯವಾದರೆ ನಿಮಗೂ ತೋರಿಸ್ತೀನಿ ಒಳಗಡೆ, ಫೋನಲ್ಲೋ ಇದ್ದರೆ, ಇಲ್ಲಾಂದರೆ ಇಲ್ಲೇ ಕೈ ಮುಕ್ಕೊಬಿಡಿ. ಈಗ ನಾವು ಹೊರಟಿರುವಂಥ ಪ್ಲೇಸು ವೆರಿ ಇಂಪಾರ್ಟೆಂಟ್ ಪ್ಲೇಸು. ಮಡಿಕೇರಿಗೆ ಯಾರೇ ಬಂದರೂ ಕೂಡ ಕಂಪಲ್ಸರಿ ಹೋಗಬೇಕು ಅಂತ ಹೇಳ್ತಾರೆ. ಅದು ತಲಕಾವೇರಿ. ತಲಕಾವೇರಿ ಬಂದು ಮಡಿಕೇರಿಯಿಂದ 48 ಕಿಲೋಮೀಟರ್ಸ್ ದೂರದಲ್ಲಿದೆ. ನೀವು ಬಸ್ಸಲ್ಲಿ ಕೂಡ ಹೋಗ್ಬೋದು, ನೀವು ಓನ್ ವೆಹಿಕಲ್ಸಲ್ಲಿ ಕೂಡ ಹೋಗ್ಬೋದು. ಹೋಗೋ ರೂಟ್ ಮಾತ್ರ ತುಂಬ ಘಾಟ್ ಸೆಕ್ಷನ್ ಇರುತ್ತೆ, ತುಂಬ ಕೇರ್ಫುಲ್ಲಾಗಿ ಹೋಗಬೇಕು ಮಾತ್ರ. ಸ್ವಲ್ಪ ಏನಾದರೂ ಎಡಗಿದ್ರು ಕೂಡ ಡೈರೆಕ್ಟು ಶಿವನ ಪಾದಕ್ಕೆ ಸೇರ್ಕೊಳ್ತೀವಿ, ಆ ಥರ ಇದೆ ರೂಟ್ ಮಾತ್ರ. ಬಟ್ ಚೆನ್ನಾಗಿದೆ ರೂಟ್. ನಾನು ಅದೆಷ್ಟು ಡೇಂಜರ್ ಆಗಿದೆಯೋ ಅಷ್ಟೇ ಸೂಪರಾಗಿದೆ ಮಾತ್ರ. ಬಟ್ ನಾವು ಗಾಡಿನ ತುಂಬ ಹುಷಾರಾಗಿ ಓಡಿಸ್ಬೇಕು ಅಂತ ಹೇಳ್ಕೊಳ್ತೀನಿ ಅಷ್ಟೇ. ಈ ಪ್ಲೇಸು ಯಾಕೆ ಇಷ್ಟೊಂದು ಇಂಪಾರ್ಟೆಂಟು ಅಂತ ಹೇಳೋ ಥರ ಆದರೆ, ಬೆಂಗಳೂರು ಜನಕ್ಕೆ ಈ ನೀರು ಬಂದು ಜೀವನಾಡಿ. ಅಂದರೆ ಬೆಂಗಳೂರು ಜನ ಆಲ್ಮೋಸ್ಟು ಒಂದು 80-90% ಎಲ್ಲರೂ ಕೂಡ ಕಾವೇರಿ ನೀರು ಕುಡಿತೀರಲ್ವಾ. ಆ ಕಾವೇರಿ ನೀರು ನಿಮಗೆ ಬರ್ತಿರೋದೇ ಇಲ್ಲಿಂದನೇ ಕಾವೇರಿ ನೀರು ಉಗಮ ಆಗುತ್ತೆ. ಇಲ್ಲಿಂದ ನೀರು KRS ಡ್ಯಾಮ್ ಬಂದು ಅಲ್ಲಿಂದ ನಮಗೆ ಬೆಂಗಳೂರಿಗೆ ತಲುಪುತ್ತೆ ಅಂತ ಹೇಳ್ತಾರೆ. ಸೊ ಈ ಪ್ಲೇಸ್ ಇವತ್ತು ಹೇಗಿರುತ್ತೆ, ಯಾವ ಥರ ಇರುತ್ತೆ ಪ್ಲೇಸ್ ಅಂತ ನಿಮಗೆ ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಫ್ರೆಂಡ್ಸ್, ನಾವಿವಾಗ ಭಾಗಮಂಡಲಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿಂದ ತಲಕಾವೇರಿ ಸ್ಟಿಲ್ 8 ಕಿಲೋಮೀಟರ್ಸ್ ಇದೆ ಅಂತೆ. ಹಾಗೆ ಇಲ್ಲೊಂದು ಈಶ್ವರ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ ಅಂತೆ. ಇದನ್ನು ನೋಡಿಕೊಂಡು ಹಾಗೆ ಇನ್ನೊಂದು ಕೇಳ್ಪಟ್ಟೆ ನಾನು ಗೂಗಲ್ಲು ನೋಡ್ದಂಗೆ, ತ್ರಿವೇಣಿ ಸಂಗಮ ಅಂತೇನೋ ಇದೆ ಅಂತೇಳಿ, 3 ನದಿಗಳು ಸಂಗಮವಾಗೋದು. ಅದನ್ನು ನೋಡಿಕೊಂಡು ಹಾಗೆ ನಮ್ಮ ಪ್ರಯಾಣನ ಮುಂದೆ ಕಂಟಿನ್ಯೂ ಮಾಡೋಣ. ಬನ್ನಿ ಹೋಗೋಣ. ಓಕೆ, ಇಲ್ಲಿಂದ ಬಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ಈಗ ಡೈರೆಕ್ಟು ತಲಕಾವೇರಿ ಹತ್ರ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಆಲ್ರೆಡಿ ಫುಲ್ ಮೋಡ ಕಟ್ಟಿದೆ, ಮಳೆ ಬರೋ ಥರ ಇದೆ. ಮುಂದೆ ಎರಡು ನಿಲ್ಲಿಸ್ಬಿಟ್ಟು ರೈನ್ ಜಾಕೆಟ್ ಹಾಕೊಬಿಡೋಣ ಅಂತ ಅನ್ನಿಸ್ತೈತೆ ನನಗೆ. ಯಾಕೋ ಇಲ್ಲಾಂದರೆ ಫುಲ್ಲು ನೆಂದೋಗ್ಬಿಡ್ತೀನಿ ಪಕ್ಕ ಹೋಗೋಷ್ಟೊತ್ತಲ್ಲಿ. ನೋಡಿ,
ಒಂಚೂರು ಏನಾದರೂ ಜಾಸ್ತಿ ಹನಿ ಆಗ್ತಂದರೆ ಎಲ್ಲರೂ ಸ್ಟಾಪ್ ಮಾಡಿಬಿಟ್ಟು ರೈನ್ ಜಾಕೆಟ್ ಹಾಕೊಂಡ್ಬಿಡೋದೆ. ಬನ್ನಿ ಹಾಗೆ ಮುಂದೆ ಹೋಗ್ತಾ ಇರೋಣ. Go friend. ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಾ, ಚಿಕ್ಕದಾಗಿ ಕೊಂಡ ಥರ ಇದೆಯಲ್ಲ, ಅಲ್ಲಿಂದನೇ ನೋಡಿ ಕಾವೇರಿ ನೀರು ಉಗಮ ಆಗೋದು. ಮಳೆ ಅಷ್ಟೊಂದು ಇಲ್ಲದೇ ಕಾರಣ ಏನು ನೀರು ಅಷ್ಟಕ್ಕಷ್ಟೇ ತುಂಬ ಕಡಿಮೆ ಬರ್ತಾಯಿದೆ ನೀರು. ಯಾವಾಗ ಮಳೆ ಫುಲ್ಲು ಜೋರು ಇರುತ್ತೆ ಈ ಕಡೆ ಎಲ್ಲ, ಮಳೆ ತುಂಬ ಚೆನ್ನಾಗಾಗುತ್ತೆ, ಆಗ ನೀರು ನಾವು ಬೋರ್ವೆಲ್ ಹಾಕ್ದಾಗ ನೀರು ಉಕ್ಕುತ್ತೆ ನೋಡಿ, ಆ ಥರ ಉಕ್ಕುತ್ತಂತಲ್ಲಿ. ಬಟ್ ಓಕೆ, ನಮ್ಮ ಅದೃಷ್ಟಕ್ಕೆ ಅಷ್ಟಾರು ಇತ್ತು ನೀರು, ನೋಡ್ದು ಫುಲ್ ಸಂತೋಷ ಆಯಿತು. ಓಕೆ, ನೆಕ್ಸ್ಟ್ ಈಗ ನಾವು ಇಲ್ಲಿಂದ ಈಗ ಲೇಟೆಸ್ಟಾಗಿ ಮಡಿಕೇರಿಲಿ ಒಂದು ಗ್ಲಾಸ್ ಬ್ರಿಡ್ಜ್ ಅಂತ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸೊ ಅದು ಕೂಡ ಒಂದು ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ನಾನು ಸಿಗ್ತೀನಿ. ಓಕೆ, ಬನ್ನಿ ಫ್ರೆಂಡ್ಸ್. ಇದೇ ನೋಡಿ, ನಾನು ಹೇಳಿದ್ನಲ್ಲ ಕೂರ್ಗಲ್ಲೀಗ ಹೊಸದಾಗಿ ಗ್ಲಾಸ್ ಬ್ರಿಡ್ಜ್ ಅಂತ ಮಾಡಿದ್ದಾರೆ ಅಂತ. ಈ ಪ್ಲೇಸು ನೀವು ತಲಕಾವೇರಿಗೆ ಹೋಗೋ ರೂಟಲ್ಲೇ ಸಿಗುತ್ತೆ. ನೀವು ಹೋಗಬೇಕಾದ್ರೂ ಕೂಡ ಹೋಗ್ಬೋದು, ಆರೆಲ್ಸ್ ತಲಕಾವೇರಿ ಮುಗಿಸ್ಕೊಂಡು ಬರಬೇಕಾದ್ರೆ ಹೋಗ್ಬೋದು. ನಾವು ಹಾಗೆ ಮಾಡೋಣ, ಬರಬೇಕಾದ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದು. ಬಟ್ ಅನ್ಫಾರ್ಚುನೇಟ್ಲಿ ವೀಕೆಂಡ್ ಬೇರೆಲ್ಲ ಸಖತ್ತು ರಶ್ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಬರೀ 10 ಮಿನಿಟ್ಸ್ ಕೊಡ್ತಾರಂತೆ ಒಬ್ರಿಗೆ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗಿ ಫೋಟೋಸ್ ತೊಗೊಂಬರೋಕ್ಕೆ. ಅದಕ್ಕೆ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ. ಇದು ನೋಡ್ಬಿಟ್ಟೇ ಅಯ್ಯೋ ಸಾಕು ನಮಗೀಗ ಇದು ಇಷ್ಟೊಂದು ಟೈಮ್ ಇಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದಾಗ ನೋಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಹೊರಟೋಗ. ಬಟ್ ಪ್ಲೇಸ್ ಮಾತ್ರ ಇದು ಸಕ್ಕತ್ತಾಗಿದೆ ಮಾತ್ರ, ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಯೂನಿಕ್ಕಾಗಿ ಮಾಡಿದ್ದಾರೆ. ಈ ಥರ ಗ್ಲಾಸ್ ಬ್ರಿಡ್ಜು ನನಗೆ ಗೊತ್ತಿರೋಂಗೆ ವಯನಾಡಲ್ಲಿ ಒಂದಿದೆ, ಕೇರಳದಲ್ಲಿ. ಅದು ಬಿಟ್ಟರೆ ಕರ್ನಾಟಕದಲ್ಲಿ ಇದೇ ಫಸ್ಟ್ ಅಂತ ಕೇಳ್ಪಟ್ಟೆ ಈ ಗ್ಲಾಸ್ ಬ್ರಿಡ್ಜ್ ಮಾಡಿರೋದು. ಸೂಪರಾಗಿದೆ ಸ್ನೇಹಿತರೆ ಮಾತ್ರ. ಬಟ್ ನಾವು ಇವಾಗ ಅನ್ನಿಸ್ತೈತೆ ಹೋಗ್ಬೇಕಾಯ್ತು ಅಂತ. ಅದನ್ನು ಮುಗಿಸ್ಕೊಂಡು ಇವಾಗ ಒನ್ ಮೋರ್ ಇಂಪಾರ್ಟೆಂಟ್ ಪ್ಲೇಸ್ ಮಡಿಕೇರಿಯಲ್ಲಿ ರಾಜ ಸೀಟ್ ಹತ್ರ ಬಂದಿದ್ದೀವಿ. ಇದು ಜಸ್ಟ್ ಒಂದು ಪಾರ್ಕ್ ಅಷ್ಟೇ, ಇದು ಒಂದು ವ್ಯೂ ಪಾಯಿಂಟ್ ಇರುತ್ತೆ. ಬಟ್ಟು ಸೂಪರ್ ಇರುತ್ತೆ ಸ್ನೇಹಿತರೆ. ಇದು ವ್ಯೂ ನೋಡೋಕ್ಕೋಸ್ಕರ ಎಷ್ಟು ಜನ ಇದ್ದಾರೆ ನೋಡಿ. ಬಟ್ ನಾವು ಕೊಡೋ ದುಡ್ಡಿಗೆ ಮಾತ್ರ ಯಾವುದೇ ಥರ ಮೋಸ ಇಲ್ಲ, ದಟ್ ಈಸ್ ಫಾರ್ ಶೋರ್, ನಾನು ಗ್ಯಾರಂಟಿ ಕೊಡ್ತೀನಿ. ಸೂಪರಾಗಿದೆ ಮಾತ್ರ ಪ್ಲೇಸು. ನೀವು ಯಾವಾಗಾದರೂ ಈ ಪ್ಲೇಸ್ಗೆ ಹೋಗ್ಬೇಕು ಅಂದ್ಕೊಂಡ್ರೆ ಮಾರ್ನಿಂಗ್ ಹೋಗ್ರಿ, ಇಲ್ಲಾಂದರೆ ವೀಕ್ ಡೇಸಲ್ಲಿ ಹೋಗ್ರಿ. ನೀವು ವೀಕೆಂಡ್ಸಲ್ಲಿ ಹೋದ್ರಂತೂ ಕಂಪ್ಲೀಟ್ಲಿ ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಸಿಕ್ಕಾಬಟ್ಟೆ ಜನ ಇರ್ತಾರೆ ನೋಡಿ, ಜನ ಸಾಗಲ್ಲ ಇಲ್ಲಿ, ಅಷ್ಟು ಜನ ಇದ್ದಾರೆ ಮಾತ್ರ. ಬಟ್ ಓಕೆ, ಚೆನ್ನಾಗಿತ್ತು ಮಾತ್ರ ಪ್ಲೇಸ್, ಮಾತ್ರ ಸೂಪರ್ ಅಲ್ಟಿಮೇಟ್ ಆಗಿತ್ತು. ನೋಡಿ, ನೀವು ನೋಡಿ ಹಾಗೆ ಎಂಜಾಯ್ ಮಾಡಿ.